ನೋಡಿ, ನಾನು ದಯವಿಟ್ಟು ನೀವು ಯಾವುದೇ ನನ್ನ ಹಿಂದಿನ ಸಂದರ್ಶನ ಇರ್ಬೋದು ಯಾವುದರೆಲ್ಲ ನಾನೇನು ಹೇಳ್ತಾ ಇರೋದು, ನನ್ನ ಹತ್ರ ಬಂದಂಥ ಫುಟೇಜ್ಗಳಿಗೆ ನಾವು ಖಾಸಗಿಯಾಗಿ ಮಾಡಿಸಿದ್ವಿ, ಅದರಲ್ಲಿ ಇಲ್ಲ ಅಂತಲೇ ಹೇಳಿರೋದು. ಆಮೇಲೆ ಯಾವತ್ತೂ ಕೂಡ ನಾವೇ ಮೈಸೂರಿನ ಸುತ್ತಮುತ್ತ ನಿಮ್ಮ ಮನೆ, NGO ಅಥವಾ ತೋಟಕ್ಕೆ ಉತ್ತಮ ಗುಣಮಟ್ಟದ ಸಸಿಗಳಿಗಾಗಿ ಸಂಪರ್ಕಿಸಿ ಶ್ರೀ ಭುವನೇಶ್ವರಿ ನರ್ಸರಿ ಫಾರ್ಮ್. ಇಲ್ಲಿ ತೋಟಗಾರಿಕೆ, ಅರಣ್ಯ ಜೊತೆಗೆ ಮೆಡಿಕಲ್ ಪ್ಲಾಂಟ್ಸ್ ಕೂಡ ಲಭ್ಯ. ಕರೆ ಮಾಡಿ 8870416833 ಅಥವಾ 9880547573. ಹೇಳಿದ್ದೆ, ಸರ್ಕಾರದ ವರದಿ ಫೈನಲ್. BJPಯವರು ಹೋಗಿ ಖಾಸಗಿ ವರದಿಗಳನ್ನು ಸರ್ಕಾರಿ ವರದಿಯಾಗಿ ಬಿಂಬಿಸೋದು ತಪ್ಪು, ಅಥವಾ ನಾನು ನನ್ನ ವರದಿ ಸರಿ ಇದೆ ಅಂತ ಹೇಳೋದು ತಪ್ಪು ಅಂತಲೇ ಹೇಳ್ತಾ ಇದ್ದೀನಿ. ಅವಾಗೂ ಅದೇ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತಾ ಇದ್ದೀನಿ. ಅದು ನಾನು FSL ನೋಡಿಲ್ಲ. ಗೃಹ ಸಚಿವರು ಹೇಳಿದ್ದಾರೆ ಒಂದರಲ್ಲಿ ಯಾವುದೋ ರಿಪೋರ್ಟ್ ಬಂದಿದೆ ಅಂತ. ಈಗ ಅವ್ರು ಹೇಳಿದರೆ ಅವರು FSL ನೋಡಿದ್ದಾರೆ ಅಂತ ಅರ್ಥ ಅಲ್ಲ. ಅದೇನಿದೆ ಇವಾಗ ಈಗ FSL ರಿಪೋರ್ಟ್ ಬಂದಿದೆ ಅಂತ ಹೇಳಿದ್ದಾರೆ, ಘೋಷಣೆಗಳು ಕೂಗಿರ್ಬೋದು ಅಂತ ಹೇಳಿದ್ದಾರೆ. ಅವರಿಗೆ 3 ಜನ ಕರ್ಕೊಂಡು ಹೋಗಿದ್ದಾರೆ. ಅಷ್ಟಕ್ಕೆ ಮುಗಿಯೋದಿಲ್ಲ, ವಾಯ್ಸ್ ಮ್ಯಾಚ್ ಆಗಬೇಕು, ಅವ್ರು ಅಲ್ಲ ಅವಾಗಿದ್ರ ಇಲ್ಲ ಅಂತ ದೃಢಪಡಿಸ್ಕೋಬೇಕು. ಅದಾದಮೇಲೆ ಮುಂದಿನ ತನಿಖೆ ಆಗುತ್ತೆ. ಈಗ ನಾವೇನು BJP ಅವ್ರ ಥರ ಯಾವಾಗ ಅವ್ರ ಕಾರ್ಯಕರ್ತರು ಮಂಡ್ಯದಲ್ಲಿ ಕೂಗಿದಾಗ ಅದು ಮುಚ್ಚಾಕಿದ್ರ? ಆ್ಯಂಡ್ ಇವನ್ ನಾವು ಈಗ ಇನ್ನೂ ತನಿಖೆ ನಡೀತಾ ಇದೆ ಅಲ್ಲ, ಈಗ ವಾಯ್ಸ್ ಸ್ಯಾಂಪಲ್ ಇವ್ರದೇ ಅವ್ರದ್ದೇ ಅಂತ ಎಲ್ಲೂ ಹೇಳಿಲ್ಲ. ನೀವು ದಯವಿಟ್ಟು ಮಾನ್ಯ ಗೃಹ ಸಚಿವರ ಹೇಳಿಕೆಯನ್ನು ನೀವೇ ರೆಕಾರ್ಡ್ ಮಾಡ್ಕೊಂಡಿದ್ದೀರ. ಅವ್ರೇನು ಹೇಳಿದ್ದಾರೆ, ಹೌದಪ್ಪ ಏನೋ ಒಂದರಲ್ಲೇನೋ ಕೇಳ್ಬರಂಗಿದೆ, ಹೈ ಪ್ರಾಬಬಿಲಿಟಿ ಇದೆ, ಅದಕ್ಕೆ ಕರೆಸಿದ್ದೀವಿ, ವಿಚಾರಣೆ ಮಾಡ್ತಾ ಇದ್ದೀವಿ, ಅದು ಯಾರ್ದು ವಾಯ್ಸು ಏನಿದೆ ವಾಯ್ಸ್ ಸ್ಯಾಂಪಲ್ನ ಮ್ಯಾಚ್ ಮಾಡಬೇಕಾಗ್ತದೆ, ಅದಾದಮೇಲೆ ಮುಂದಿನ ಕ್ರಮ. ಅಷ್ಟಕ್ಕೆ BJPಯವರು ಅಷ್ಟಕ್ಕೆ ಅದೇ ನಾನು ಹೇಳಿದೆ. ನೋಡಿ, ನಾನು ಹೇಳಿದ್ದು ಅದೇ ಅಲ್ಲ, ನಾನು ನೋಡಿಲ್ಲ. ನಾನು ನೋಡಿದ್ರೆ ನಾನು ಹೇಳ್ಬೋದು. ಈಗ ಗೃಹ ಸಚಿವರು ಹೇಳಿದ ಮೇಲೆ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಅದು ಯಾರ್ದು ಅದು ಅಲ್ಲ ಇರೋದು ಸಮಸ್ಯೆ. ಗೌರ್ಮೆಂಟ್ ಸ್ಟ್ಯಾಂಡ್ ಇಸ್ ಮೈ ಸ್ಟ್ಯಾಂಡ್. ಹೌ ಕ್ಯಾನ್ ಮೈ ಸ್ಟ್ಯಾಂಡ್ ಬಿ ಡಿಫ್ರೆಂಟ್? ನಾನು ಮುಂಚೆಯಿಂದಾನು ಹೌದಪ್ಪ ನನ್ನ ಸ್ಟ್ಯಾಂಡ್ ಬೇರೆ ಗೌರ್ಮೆಂಟ್ ಸ್ಟ್ಯಾಂಡ್ ಬೇರೆ ಅಂದರೆ ನೀವು ಕೇಳ್ಬೋದಾಗಿತ್ತು ಕ್ವಶನ್. ಮುಂಚೆಯಿಂದ ನಾವೇನು ಹೇಳ್ತಾ ಇರೋದು, ಗೌರ್ಮೆಂಟ್ ವರದಿ ಫೈನಲ್ಲು, ಯಾವುದೋ ಖಾಸಗಿನಲ್ಲಿ ಮಾಡಿಸಿದಂಥ ವರದಿ ಅಲ್ಲ, RSS ವರದಿಗಳೆಲ್ಲ ನಾವು ಒಪ್ಪೋಕ್ಕಾಗಲ್ಲ ಅಂತಲೇ ನಾನು ಹೇಳ್ತಾ ಇರೋದಲ್ಲ. ಅಥವಾ ನನ್ನ ವರದಿ ನೀವು ಒಪ್ತೀರಾ? ಆಗೋದಿಲ್ಲ. ಹಾಗೆ ಸರ್ಕಾರದ ವರದಿ ಸಿಗಲಿಲ್ಲ ದಲಿತರಿಗೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಸರ್. ಯಾವಾಗ ನೋಡಿ, ಯಾರ್ಯಾರಿಗೆ ಯಾವಾಗ ನೋಡಿ, ಸದ್ಯಕ್ಕೆ ಅವೆಲ್ಲ ಅಪ್ರಸ್ತುತ ಚರ್ಚೆ. ಮಾನ್ಯ ಸಿದ್ದರಾಮಯ್ಯ ಅವರು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ, ಅವರ ಸಮ್ಮುಖದಲ್ಲಿ ಸರ್ಕಾರ ನಡೀತಾ ಇದೆ. ಉಪಮುಖ್ಯಮಂತ್ರಿಗಳು ಕೂಡ ಸರ್ಕಾರದಲ್ಲಿದ್ದಾರೆ, PCC ಅಧ್ಯಕ್ಷರಾಗಿದ್ದಾರೆ. ಇವರಿಬ್ಬರ ನೇತೃತ್ವದಲ್ಲಿ 5 ಗ್ಯಾರಂಟಿಗಳನ್ನು ನಾವು ಜನರಿಗೆ ಕೊಟ್ಟಿದ್ದೀವಿ. 4,60,00,000 ಜನ ಇವತ್ತು ಈ ಸವಲತ್ತನ್ನು ಪಡೀತಾ ಇದ್ದಾರೆ. ಅವರಿಬ್ಬರ ನೇತೃತ್ವದಲ್ಲಿ ನಾವು ಕಳೆದ ಚುನಾವಣೆ ಮಾಡಿದ್ದೀವಿ. 136 ಸೀಟ್ ಬಂದಿದೆ. BJPಯವರಿಗೆ ಈ ನಂಬರ್ ಸರಿಯಾಗಿ ತಿಳ್ಕೊಳಕ್ಕೆ ಹೇಳಿ, 136. ಅದಕ್ಕೆ ಈಗ ಲೋಕಸಭಾ ಚುನಾವಣೆಯಲ್ಲೂ ಕೂಡ ಅವರ ಒಂದು ನೇತೃತ್ವದಲ್ಲಿ ಹೋಗ್ತೀವಿ. ಖಂಡಿತವಾಗೂ 15ರಿಂದ 20 ಸೀಟ್ ಬಂದೇ ಬರ್ತದೆ. ನೀವು ಆಶೀರ್ವಾದ ಮಾಡ್ರಿ, 21 ಬರ್ತದೆ. ಯಾವುದು ಇವತ್ತು ಘೋಷಣೆ ಆಗ್ತದೆ ನೋಡಿ ಅಪ್ಪ. ನಾನು PCC ವಕ್ತಾರ, ಗ್ರಾಮೀಣಾಭಿವೃದ್ಧಿ ವಕ್ತಾರ. AICC ಪ್ರಶ್ನೆ ಕೇಳಿದ್ರೆ ನನಗೆ ಹೆಂಗೆ ಹೇಳಿದ್ರು? ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪ್ನಿಗೆ ಬನ್ನಿ, ತಾವು ಅಡಾಯ್ತಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ. ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇಟ್ಸ್ ಯೋರ್ ಕಂಪನಿ. ಜನಸಾಮಾನ್ಯರ ಮಾತೆ ನಮ್ಮ ಮಾತು. ಜನಸಾಮಾನ್ಯರ ದಾರಿಯೇ ನಮ್ಮ ದಾರಿ.
ಜನಸಾಮಾನ್ಯರ ಹಿತಾಸಕ್ತಿಯೇ ನಮ್ಮ ಶಕ್ತಿ. ಫ್ರೀಡಂ ಟಿವಿ ಶೀಘ್ರದಲ್ಲೇ ನಿಮ್ಮ ಮನೆಗೆ.